ಮೇಡಮ್, ಮಹಿಳೆಯರಿಗೆ ಸಾಕಷ್ಟು ಗ್ಯಾರಂಟಿ ಯೋಜನೆ ಕೊಟ್ಟಂತ ಸಿದ್ದರಾಮಯ್ಯ ಅವರ ಮೇಲೆ ಮೂಡಾ ಪ್ರಕರಣದ ಆರೋಪ ಬಂದಿದೆ. ಈ ಪ್ರಕರಣದ ರಾಜೀನಾಮೆ ಕೊಡಬೇಕು ಕೊಡಬಾರ್ದು ಅಂತ ಚರ್ಚೆ ನಡೀತಾ ಇದೆ. ತಾವು ಮಹಿಳೆಯಾಗಿ ಏನು ಹೇಳಬೇಕು? ಇವಾಗ ಸಿದ್ದರಾಮಯ್ಯ ಅವರು ಮೂಡಾ ಪ್ರಕರಣ ಅವ್ರ ಮೇಲೆ ಬಂದಿದೆ. ಆಲ್ರೆಡಿ ಇನ್ವೆಸ್ಟಿಗೇಷನ್ ನಡೆದಿದೆ. ಈಗ ಅದ್ರ ಬಗ್ಗೆ ಯಾವುದೇ ರೀತಿ ರಿಪೋರ್ಟು ಬಂದಿಲ್ಲ. ಸೊ ರಾಜೀನಾಮೆಗೆ ಇದಕ್ಕೆ ಏನು ಸಂಬಂಧ ಇಲ್ಲ. ಅದು ರಾಜೀನಾಮೆ ಕೊಡೋದು ಅವಶ್ಯಕತೆ ಇಲ್ಲ. ಅದು ನನ್ನ ಪ್ರಕಾರ. ಗ್ಯಾರಂಟಿಗೆ ಅದಕ್ಕೆ ಬಡವರಿಗೋಸ್ಕರ ಅದು ಮಾಡಿದಂಥ ಯೋಜನೆಗಳು ಈಗಾಗಲೇ ಅದ್ರ ಬಗ್ಗೆ ಎಲ್ಲರಿಗೂ ಒಳ್ಳೆಯದ ಅಭಿಪ್ರಾಯಗಳು ಬಂದಿದ್ದಾವೆ. ಸೊ ಅದಕ್ಕೆ ಮೂಡ ಹಗರಣಕ್ಕಾಗಲಿ ಗ್ಯಾರಂಟಿ ಯೋಜನೆಗೆ ಸಂಬಂಧಪಟ್ಟದ್ದಾಗಲಿ ರಾಜೀನಾಮೆ ಕೊಡಬೇಕನ್ನೋದೇನು ಸಂಬಂಧ ಇಲ್ಲ. ನನ್ನ ಹೆಸರು ಪ್ರೇಮಾ ಸರೋಗಳು ಅಂತ. ಮೇಡಮ್, ಈಗ ಮಹಿಳೆಯರಿಗಾಗಿ ಗ್ಯಾರಂಟಿ ಯೋಜನೆ ಕೊಟ್ಟಂತ ಸಿದ್ದರಾಮಯ್ಯನವರು ಅವ್ರ ಮೇಲೆ ಮೂಡಾ ಪ್ರಕರಣದ ಆರೋಪ ಕೇಳಿ ಬರ್ತಾ ಇದೆ. ರಾಜೀನಾಮೆ ಕೊಡಬೇಕಾ ಕೊಡಬಾರ್ದ? ಕೊಡಬಾರ್ದು ಅಂತಿಲ್ಲ ಸರ್. ಅದ್ರೊಳಗೆ ಮೊದಲು ನೋಡ್ಬೇಕಿರಲ್ಲ ಅದು ಏನೈತಿ ಅನ್ನೋದು. ನೋಡಿದ ಮೇಲೆ ಗೊತ್ತಾಗ್ತೈತಿ ಮ್ಯಾಟ್ರ್ ಏನೈತಿ. ಅವ್ರು ಹೇಳುದು ಕರೆ ಅನಿಸ್ತೈತಿ, ಇನ್ನೊಬ್ರು ಹೇಳುದು ಕರೆ ಅನಿಸ್ತೈತಿ. ಬಟ್ ಅದು ಮೊದಲು ವಿಚಾರ ಮಾಡ್ಬೇಕಿರಲ್ಲ, ಎನ್ಕ್ವೈರಿ ಆಗ್ಬೇಕಾ. ಅವ್ರ ಮೇಡಮ್ ಅವ್ರನ್ನ ಬೆಳಗ್ಗೆ ಇವತ್ತು ಹೇಳಿದ್ ನಾ ಕೇಳಿದ್ದೇನೆ. ಬಟ್ ಏನೈತಿ ಅದನ್ನ ಸತ್ಯಾಸತ್ಯತೆ ಕಂಡು ಹಿಡಿದ ಮೇಲೆ ಸರ್ ಗೊತ್ತಾಗೋದು. ಹಾ ಸರ್. ಇಲ್ಲ ಸರ್, ಅದು ಮ್ಯಾಟ್ರ್ ಗೊತ್ತಾಗ್ಬೇಕಿಲ್ಲ ಸರ್. ಗೊತ್ತಾಗಿದ್ಮೇಲೆ ವಿಚಾರ ಮಾಡ್ಬೇಕು. ಕೆಲವೊಬ್ರಿಗೆ ಒಳ್ಳೇದಾಗೈತಿ, ಕೆಲವೊಬ್ಬರಿಗೆ ಇಲ್ಲ ಅಂತ ಹೇಳಕ್ ಆಗಿಲ್ಲ. ಗ್ಯಾರಂಟಿ ಕೆಲವೊಬ್ಬರಿಗೆ ಆಗಿತ್ತು ಸರ್. ಬಟ್ ಅದಕ್ಕಿಂತ ಮೊದಲು ಎಜುಕೇಶನ್ಗೆ, ಮಕ್ಕಳಿಗೆ, ಏಜ್ ಆದವ್ರಿಗೆ ಹಿಂಗೇನ್ರ ಮಾಡಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು. ಕೆಲವೊಬ್ರು ಹೆಣ್ಮಕ್ಳಿಗೆ, ಬಡವ್ರ ಹೆಣ್ಮಕ್ಳಿಗೆ ಓಕೆ. ನನ್ನ ಹೆಸರು ಗೌರಿ ಸರ್. ಹಾಂ ಸರ್. ಮೊದಲು ಪರಿಶೀಲನೆ ಆಗ್ಬೇಕ್ರಿ ಎಲ್ಲ ಸಿದ್ದರಾಮಯ್ಯನ ಬಗ್ಗೆ ಅಪವಾದ ಇದು ಮಾಡಿದ್ದೆಲ್ಲ ರೀ. ಪರಿಶೀಲನೆ ಆಗ್ಬೇಕ್ರಿ. ಸಿದ್ದರಾಮಯ್ಯ ಅವರ ಯೋಜನೆಗಳನ್ನ ತಂದ ಮಹಿಳೆಯರಿಗೆಲ್ಲ ಅಗದಿ ಚಲೋ ಒಂದು ಇದನ್ನ ಮಾಡಿಬಿಟ್ಟಿದ್ದಾರೆ. ಹಾಂ, ಅನುಕೂಲ ಆಗೈತ್ರಿ. ಆಮೇಲೆ ಇದ್ರ ಬಗ್ಗೆ ಸರಿಯಾಗಿ ಪರಿಶೀಲನೆ ಮಾಡಿ ಅದಕ್ಕೆ ಸಂಬಂಧಪಟ್ಟವ್ರ ಬಗ್ಗೆ ಎಲ್ಲ ದಾಖಲಾತಿಗಳನ್ನೆಲ್ಲ ಇದು ಮಾಡ್ಕೊಂಡು ಅಂತ ಅವ್ರು ಡಿಸೈಡ್ ಮಾಡ್ಬೇಕ್ರಿ. ರಾಜೀನಾಮೆ ಕೊಡೋದು ಬೇಡ್ರಿ. ಬೇಡ. ಹಾಂ, ಒಳ್ಳೆ ನಾಯಕರು. ರಾಜೇಶ್ವರಿ. ಚರ್ಚೆ ನಡೀತಾ ಇದೆ. ಮಹಿಳೆಯರಿಗೆ ಸಾಕಷ್ಟು ಒಂದು ಗೃಹಲಕ್ಷ್ಮಿ ಯೋಜನೆ ಆಗಿರ್ಬೋದು, ಏನು ಸ್ತ್ರೀಯರಿಗೆ ಉಚಿತ ಬಸ್ ಆಗಿರ್ಬೋದು ಮತ್ತು ಉಚಿತ ಕರೆಂಟ್ ಆಗಿರ್ಬೋದು, ಅಕ್ಕಿ ಆಗಿರ್ಬೋದು ಕೊಡ್ತಾ ಇದ್ದಾರೆ. ಏನು ಹೇಳ್ತೀವಿ? ಉಚಿತವಾಗಿ ಕೊಡೋದೇನು ಎಲ್ಲರಿಗೂ ಹೆಲ್ಪ್ ಆಗಿಲ್ರಿ. ಯಾಕಂದ್ರೆ ಟ್ಯಾಕ್ಸ್ ಅಂತೂ ಹೋಗತೈತೆ ರೀ. ಕರ್ನಾಟಕದ ಫೈನಾನ್ಷಿಯಲ್ ಕಂಡೀಷನು ಡೌನ್ ಆಗತ್ತೈತ್ರಿ. ಹಿಂಗಾಗಿ ಅವ್ರು ರಾಜೀನಾಮೆ ಕೊಡೋದು ಬಿಡೋದು ಇನ್ನು ತನಿಖೆ ಆಗಬೇಕು, ಕೇಸ್ ಫೈನಲ್ ಆಗ್ಬೇಕ್ರಿ, ಆಮೇಲೆ ನೋಡಿದ್ರಿ. ರಾಜೀನಾಮೆ ಕೊಡ್ಬೇಕಂತೀರಿ? ನಮ್ಗೆ ಕೊಡ್ಬೇಕಂತೇವ್ರಿ. ಹಾಂ ರೀ, ತನಿಖೆ ಆಗ್ಬೇಕ್ರಿ. ಹೌದೌದ್ರಿ. ಆಗ್ಬೋದ್ರಿ. ಅವ್ರದ್ದು ದೋಷ ಇಲ್ಲಂದ್ರೆ ಆಗ್ಬೋದ್ರಿ. ನಿರ್ದೋಷಿ ಆದ್ರೆ ಆಗ್ಬೋದ್ರಿ. ಸ್ನೇಹ ವೆಂಕನ್ನವರ್. ಸಿಎಂ ಸಿದ್ದರಾಮಯ್ಯ ಗ್ಯಾರಂಟಿ ಯೋಜನೆ ಕೊಟ್ಟಿದ್ದಾರೆ. ಸೊ ಸಿದ್ದರಾಮಯ್ಯ ರಾಜೀನಾಮೆ ಕೊಡಬೇಕಾ ಕೊಡಬಾರ್ದು? ಮೂಡಾ ಕೇಸ್ ರಾಜೀನಾಮೆ ಕೇಳ್ತಾಯಿದ್ದಾರೆ. ಕೊಡಬೇಕು ಅಂತೀನಿ. ಕೊಡಬೇಕು. ಅಲ್ಲ, ನಿಮ್ಮ ಹೆಣ್ಮಕ್ಳಿಗೆ ಇಷ್ಟೆಲ್ಲ ಜನಪ್ರಿಯ ಯೋಜನೆ ಕೊಟ್ಟಾರ. ಮೂಡಾ ಪ್ರಕರಣ ಅದು ಆರೋಪ ಬಂದೈತೆ ಅಷ್ಟೇ. ಬಟ್ ಅವ್ರನ್ನ ತಪ್ಪು ಮಾಡಿಲ್ಲ ಅಂತೇಳಿ ಕಾಂಗ್ರೆಸ್ದವ್ರು ಹೇಳ್ತಾರೆ. ಎಲ್ಲರೂ ಅಂತಾರೆ ಕೊಡಬೇಕು ಅಂತ. ಅದಕ್ಕೆ ನಮ್ಮದು ಅದೇ ಅಭಿಪ್ರಾಯ ಇದೆ ಅಷ್ಟೇ. ರಾಜೀನಾಮೆ ಕೊಡಬೇಕು. ಆರೋಪ ಯಾರ ಮೇಲೆ ಬಂದಿದ್ರು ಅವ್ರು ರಾಜೀನಾಮೆ ಕೊಡಬೇಕು ಅಂತ ನಮ್ದು ಅನಿಸ್ತದೆ ಅಷ್ಟೇ. ಎಲ್ಲರೂ ಅಂತ ಇದ್ದಾರಲ್ಲ, ಅದಕ್ಕೆ ಅಷ್ಟೇ. ಎಲ್ಲರೂ ಅಂತ ನಮ್ಮ ಹೆಸರು ವಿಜಯಲಕ್ಷ್ಮಿ ಅಂತ. ಈಗ ಅವ್ರ ಮೂಡಾ ಪ್ರಕರಣದ ಆರೋಪ ಕೇಳಿ ಬರ್ತಾ ಇದೆ. ಸೊ ಈಗ ಸಿಎಂ ರಾಜೀನಾಮೆ ಕೊಡಬೇಕಾ ಕೊಡಬಾರ್ದು? ಕೊಡಬಾರ್ದು. ಹಾಂ, ಯಾಕೆ ಕೊಡಬಾರ್ದು? ಅವ್ರು ಒಂದು ಸ್ವಲ್ಪ ಹೆಲ್ಪ್ ಮಾಡಿದಾರ್ರಿ ಎಲ್ಲರಿಗೂ. ಚಲೋ. ಈಗ ಮಹಿಳೆಯರಿಗದು ಸ್ವಲ್ಪ ಹೆಲ್ಪ್ ಆಗೈತ್ರಿ, ಬಡವರಿಗದು. ಅದಕ್ಕಾಗಿ ಕೊಡಬಾರ್ದ್ರಿ. ಅವರು ಚಲೋ ಅದಾರ. ಹಾಂ. ನಿಮ್ಮ ಹೆಸರಮ್ಮ? ಲಕ್ಷ್ಮಿ. ಈ ಮಕ್ಕಳಿಗೆ ಗ್ಯಾರಂಟಿ ಯೋಜನೆ ಕೊಟ್ಟಾಗುತ್ತೆ. ಸಿಎಂ ರಾಜೀನಾಮೆ ಕೊಡ್ಬೇಕಂತೇಳಿ ಒತ್ತಾಯ ಮಾಡ್ತಾರೆ. ಕೊಡಬೇಕು ಕೊಡಬಾರ್ದು? ಕೊಡ್ಬೇಕ್ರಿ. ಅವ್ರು ಎಷ್ಟು ಹೆಲ್ಪ್ ಮಾಡಿದ್ರು ಹೆಣ್ಮಕ್ಳಿಗೆ ಒಟ್ಟ ರಕ್ಷಣೆ ಇಲ್ರಿ. ಅದಕ್ಕೆ ಕೊಡ್ಬೇಕು. ಅವ್ರ ಗ್ಯಾರಂಟಿ ಯೋಜನೆ ತಂದ್ರೆ ಹೆಣ್ಮಕ್ಳಿಗೆ ರಕ್ಷಣೆ ಇಲ್ಲ. ಹಿಂಗೆ ಅವ್ರಿಗೆ ಗ್ಯಾರಂಟಿ ಕೊಡ್ದಿಕ್ಕೂ ರಕ್ಷಣೆ ಬೇಕ್ರಿ. ಪೈಲ ಪಾಪ ಎಷ್ಟೋ ಒಂದು ಆಗತ್ತರಿ, ಎಷ್ಟೋ ರೇಪ್ ಕೇಸ್ ಆದ್ರೂ ಅವ್ರ ರಕ್ಷಣೆ ನಮ್ಗೆ ಒಟ್ಟೆ ಕೊಟ್ಟಿದ್ರು. ಅವ್ರ ಗ್ಯಾರಂಟಿ ಕೊಡೋದು ಬೇಡ್ರಿ, ಆದ್ರೆ ರಕ್ಷಣೆ ಮಾತ್ರ ಕೊಡ್ಬೇಕು. ಮಹಿಳೆಗೆ ರಕ್ಷಣೆ ಕೊಡಬೇಕು. ಗ್ಯಾರಂಟಿ ಯೋಜನೆಗಳು ಅನುಕೂಲ ಆಗಿದಾವ? ಗ್ಯಾರಂಟಿ ಯೋಜನೆಗಳು ಅನುಕೂಲ ನಾ ಹಳ್ಳಿ ಕಡೆ ಐತಿ, ನಾಗಿಲ್ರಿ. ಈ ಕಡೆ ಎಷ್ಟು ಆಗ್ಯಾವ? ಎಲ್ಲರಿಗೂ ಯೋಜನೆ ಸಿಕ್ಕಿಲ್ಲ. ಬಸ್ ಫ್ರೀ ಮಾಡಿದ್ರೆ ನಿಮ್ಗೆ ಅನುಕೂಲ ಆಗಿತ್ತು? ತ್ರಾಸ ಆಗೈತಿ ರೀ. ಮನೆಗೆ ಹೋಗಾಕಾದ್ರೆ ನಾವು ಎಷ್ಟು ಕಷ್ಟಪಟ್ಟು ಹೋಗಿದ್ದೇವ್ರಿ. ಎಷ್ಟು ಮಂದಿ ಪಾಪ ಬಿದ್ದು ಕೈದ ಮುರ್ಕೊಂಡಾರಿ. ಬಸ್ ಫ್ರೀ ಮಾಡಿ ಭಾಳ ತಪ್ಪು ಮಾಡ್ಯಾರ. ಏನಾರೇ ಬಡವ್ರಿಗೆ ಅದು ಹೆಲ್ಪ್ ಮಾಡ್ರೆ ಆಗ್ತೈತಿ ರೀ. ಅವ್ರು ಬಸ್ ಫ್ರೀ ಮಾಡಬಾರ್ದು. ಹಾಂ ರೀ, ಮೀನಾಕ್ಷಿ.